ಈ ಕಡೆ ಭಾಳ ಶಾಣೇನೂ ಅಲ್ಲ, ಈ ಕಡೆ ಭಾಳ ದಡ್ರು ಅಲ್ಲ, ಮಧ್ಯಮದಾಗ ಏನು ಇರ್ತೀವಲ್ಲ ಅದೇ ಪ್ರಾಬ್ಲಮ್ ನೋಡ್ರಿ ನಮ್ಗೆ. ನಾವೆಲ್ಲ ಇಮೋಷನಲ್ ಡ್ಯಾಮೇಜ್ ಫೋನೂ ಹಾಳಾಗಿ ಹೋಯ್ತು, ಅದೂ ಆಗಲಿಲ್ಲ. ಆಮೇಲೆ ಫುಲ್ ಮೋನೋ ಅಪ್ಲೈ ಮಾಡಿದೆ, ಆ್ಯಡ್ ಸನ್ಸ್ಕ್ರೀನು ಬರಲಿಲ್ಲ. ಎಲ್ಲ ತಿಳಿದು ನಿಮ್ಗೆ ಬರ್ತಿತ್ತಂದ್ರೆ ಮಾತ್ರ ನೀವು ಅಪ್ಲೈ ಮಾಡಿರಿ, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಹೋಗಬೇಡ್ರಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಈ ಥರ ಎಲ್ಲ ಪ್ರಾಬ್ಲಮ್ಗಳು. A few moments later. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ಎಲ್ಲರೂ ಹೆಂಗಿದಿರಿ? ನಾವಂತ ಆರಾಮದೀವಿ ನೋಡ್ರಿ, ನೀವು ಆರಾಮದಿರಿ ತಿನ್ಕೋತೀನಿ. ಬರೀ ನನ್ನ ಚಾನಲ್ಲ ಯಾಕೆ ಮೋನೋ ಆದ್ರೂ ಡಾಲರ್ ಕೌಂಟ್ ಆಯಿತು, ಮೋನೋನು ಆಯಿತು, ಆದರೆ ಗೂಗಲ್ ಆ್ಯಡ್ಸೆನ್ಸ್ ಸ್ಪಿನ್ ಬರ್ಲಿಕ್ಕೆ ಯಾಕೆ ಲೇಟ್ ಆಯ್ತು ಅಂತ ಹೇಳ್ತೀನಿ. ನಾನು ಮಾಡಿದ ತಪ್ಪ ನೀವೇನಾದರೂ ಮಾಡೋದ್ರಿಂದ ಗ್ಯಾರಂಟಿ ಹೇಳ್ತೀನಿ, ನೀವು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಇದು ನನ್ನ ಸ್ವಂತ ಅನುಭವ. ಈಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು, ವಿಡಿಯೋ ಹಾಕ್ಲಿಕ್ಕೆ 2 ವರ್ಷ ಆಯಿತು. ಮೋನೋ ಅಪ್ಲೈ ಮಾಡಿ ತಿಂಗಳಾಗ್ಲಿಕ್ಕೆ ಬಂತು, ಆದ್ರೆ ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಅಂತೂ ಬರಲೇ ಇಲ್ಲ. ಅದಕ್ಕೆ ನಾನು ಮಾಡಿದ ತಪ್ಪ ನೀವು ಮಾಡೋದ್ರಿಂದ ನಿಮಗೂ ಇದೇ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ನನಗಾಗಿದ್ದ ತಪ್ಪು ನಿಮ್ಗೆ ಆಗಬಾರ್ದು ಅನ್ನೋ ಸಲುವಾಗಿ ಈ ವಿಡಿಯೋ ಮಾಡಾಕತ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿದ್ರಂದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ಇಲ್ದಿದ್ರೆ ನಿಮ್ಗೆ ಇಷ್ಟ ಇಲ್ದಿದ್ರೂ ಪರವಾಗಿಲ್ಲ. ಇದು ಚಾನಲ್ ಮಾಡಿದವ್ರಿಗಂತೂ ಭಾಳ ಅನುಕೂಲ ಆಗ್ತದೆ ಈ ವಿಡಿಯೋ ನೋಡೋದ್ರಿಂದ. ಅದಕ್ಕೆ ಹೇಳಾಕತ್ತೀನಿ, ದಯವಿಟ್ಟು ಪೂರ್ತಿ ನೋಡಿರಿ. ಈ ಕಡೆ ಭಾಳ ಶಾಣೇನೂ ಅಲ್ಲ, ಈ ಕಡೆ ಭಾಳ ದಡ್ರು ಅಲ್ಲ, ಮಧ್ಯಮದಾಗ ಏನು ಇರ್ತೀವಲ್ಲ ಅದೇ ಪ್ರಾಬ್ಲಮ್ ನೋಡ್ರಿ ನಮ್ಗೆ. ನಾವೆಲ್ಲ ತಿಳ್ಕೊಂಡಿರ್ತೀವಿ ಅಂತ ಅನ್ಕೊಳ್ತೀವಿ, ತಿಳ್ಕೊಳ್ಳೋದಿನ್ನೂ ಭಾಳ ಇರ್ತೈತಿ. ಆದರೂ ಒಂದು ಸ್ವಲ್ಪ ಅವಸರ ಮಾಡ್ತೀವಿ, ಬೇರೆದವ್ರಿಗೆ ಕೊಟ್ಟು ಯಾಕೆ ಚಾನಲ್ ಮೋನೋ ಮಾಡ್ಕೊಳ್ಳೋದು, ನಾವೇ ಮಾಡಿ ನೋಡಿದ್ರೆ ಐತೆ. ಮೊಬೈಲ್ದಾಗ ರಗಡ್ ವೀಡಿಯೋಗಳು ಇರ್ತಾವೆ, ಅವು ನೋಡಿ ಮಾಡಿದ್ರೆ ಐತೆ ಅಂದ್ಕೊಂಡು ನಾನು ಹಂಗೆ ಮಾಡಿದ್ದೆ. ಹಾಫ್ ಮೋನೋನು ಹಾಳಾಗಿ ಹೋಯಿತು, ಅದೂ ಆಗಲಿಲ್ಲ. ಆಮೇಲೆ ಫುಲ್ ಮೋನೋ ಅಪ್ಲೈ ಮಾಡಿದೆ, ಆ್ಯಡ್ಸ್ ಆ್ಯಂಡ್ ಸ್ಪಿನ್ನೂ ಬರಲಿಲ್ಲ. ಅದೇ ಏನು ನನ್ನ ಹಣೆ ಬರೋದು ಚಲೋ ಇಲ್ಲೋ ಅಥವಾ ನಾನೇನು ಮಾಡೋಕ್ಕೋಗಿ ಇನ್ನೇನು ಆಯಿತೋ ಗೊತ್ತಿಲ್ಲ. ಯಾಕಂದ್ರೆ ಅದು ಅಪ್ಲೈ ಮಾಡೋದೆಲ್ಲ ಇಂಗ್ಲೀಷ್ನಾಗ ಇರ್ತಲ್ಲ ರೀ, ನಾವೆಲ್ಲನೂ ಬರ್ತದೆ ನಾವು ಅಂದ್ಕೊಂಡಿರ್ತೀವಿ. ಆಮೇಲೆ ಕೆಲವೊಂದು ಪದಗಳು ನಮ್ಗೆ ಅರ್ಥ ಆಗಂಗಿಲ್ಲ, ಅದರಲ್ಲಿ ಶಬ್ದಗಳು ಇಂಗ್ಲೀಷ್ ಪೂರ್ತಿ ಪರ್ಫೆಕ್ಟಾಗಿ ಬರೋರಿಗೆ ಅದ್ರದ್ದು ಅರ್ಥ ಗೊತ್ತಿರ್ತೈತಿ, ನಮ್ಗೆ ಗೊತ್ತಿರಲ್ಲ. ಅದು ನಾವು ಆ ಕಡೆ ಒಂದು 4-5 ಬೇಡ, ಒಂದು 7-8 ವೀಡಿಯೋ ನೋಡಿರ್ತೀವಿ ಯೂಟ್ಯೂಬ್ ಚಾನಲ್ದಾಗ ಹೆಂಗೆ ಮೋನೋ ಅಪ್ಲೈ ಮಾಡೋದಂತೇಳಿ. ಅಥವಾ ಯೂಟ್ಯೂಬ್ ಚಾನಲ್ ಹೆಂಗೆ ಮೋನೋ ಅಪ್ಲೈ ಮಾಡೋದನ್ನೋದು ಒಂದು ಫೋನ್ದಾಗ ನೋಡ್ಕೊತ ಇನ್ನೊಂದು ಫೋನ್ದಾಗ ಅಪ್ಲೈ ಮಾಡ್ಕೊತ ಹೋಗ್ತಿರ್ತೀವಿ. ಅದರಲ್ಲಿ ಒಂದೇ ಒಂದು ಸ್ವಲ್ಪ ತಪ್ಪಾಯ್ತು ಅಂದ್ರೂ ಗೂಗಲ್ ಆ್ಯಡ್ಸೆನ್ಸ್ ಸ್ಪಿನ್ ಬರೋಂಗಿಲ್ಲ. ನಂದು ಆಗಿದ್ದು ಹಾಗೆ, ಆದರೆ ಏನು ತಪ್ಪಾಗಿದೆ ಅಂತ ಗೊತ್ತಿಲ್ಲ ನನಗೆ. ಆಗೈತೆ, ಏನೋ ಒಂದು ತಪ್ಪಾಗೈತಿ, ಅದ್ರ ದೊಡ್ಡ ಪ್ರಾಬ್ಲಮೇ ಆಗ್ಯದದು. ನಾನು ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ನಾನು ಹಿಂಗೆ ರೀ ನಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಇನ್ನೂ ಬಂದಿಲ್ಲ, 1 ತಿಂಗಳು ಆಗ್ಲಿಕ್ಕೆ ಬಂತು. ಭಾಳ ಜನ ಹೇಳಕತ್ತಿದ್ರು ಬರೀ $10 ಆದರೆ ಗೂಗಲ್ ಪಿನ್ ಬರ್ತಾ, ಮತ್ತು 1 ವಾರದೊಳಗೆ ಬರ್ತಾ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು 3-4 ದಿನದೊಳಗೆ ಬರ್ತಾ ಅಂತ ಹೇಳ್ತಾರೆ. ಒಟ್ಟ ಬಂದಿಲ್ಲ. ಮತ್ತು ನಂದು ಇದು ಜಾಯಿನ್ ಬಟನ್ ಏನಿರ್ತೈತಲ್ಲ ಅದು ಎನೇಬಲ್ ಆಗಿಲ್ಲ, ಜಾಯಿನ್ ಬಟನ್ನು ಎನೇಬಲ್ ಆಗಲಿಲ್ಲ. ಆಪ್ ಮೋನೋ ಏನಾಗಿತ್ತಲ್ಲ ಅವಾಗ ಜಾಯಿನ್ ಬಟನ್ ಅಪ್ಲೈ ಮಾಡೋದಿತ್ತು, ಅವಾಗ ಅಪ್ಲೈ ಮಾಡಿದ್ದೆ, ಜಾಯಿನ್ ಬಟನ್ನು ಬರಲಿಲ್ಲ. ಆಮೇಲೆ ಸೂಪರ್ ಥ್ಯಾಂಕ್ಸ್ ಬರಲಿಲ್ಲ, ಸೂಪರ್ ಚಾಟ್ ಬರಲಿಲ್ಲ, ಎಲ್ಲ ಅಷ್ಟು ಡಮಾರ್ ಅಂದ್ಬಿಟ್ಟು. ಹೋಗಲಿ, ಈಗಾರೆ ಫುಲ್ ಮೋನೋ ಅಪ್ಲೈ ಮಾಡಿ ಗೂಗಲ್ ಆ್ಯಡ್ಸೆನ್ಸ್ ಸರಿ ಬಂತಂದ್ರೆ ಅದರಿಂದ ಅರ್ನಿಂಗ್ ಮಾಡ್ಬೇಕಂದ್ರೆ ಅದೂ ಹಾಗೆ ಆಗೋಯಿತು. ಅದಕ್ಕೆ ನಾನು ಹೇಳಕತ್ತೀನಿ, ನಿಮ್ದು ಏನಾದ್ರು ಚಾನಲ್ ಇತ್ತಂದ್ರೆ ನಿಮಗೆ ಪರ್ಫೆಕ್ಟಾಗಿ ಎಲ್ಲ ತಿಳಿದು ನಿಮ್ಗೆ ಬರ್ತಿತ್ತಂದ್ರೆ ಮಾತ್ರ ನೀವು ಅಪ್ಲೈ ಮಾಡಿರಿ, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇಷ್ಟು ದಿನ ನೀವು ಕಷ್ಟಪಟ್ಟು ಮಾಡಿದ ವಿಡಿಯೋ ಎಲ್ಲ ವ್ಯೂಸ್ ಎಲ್ಲ ಆಗಿರ್ತಾವೆ, ಅರ್ನಿಂಗ್ನೂ ಆಗಿರ್ತೈತಿ. ಬರೀ ಯೂಟ್ಯೂಬ್ ಸ್ಟುಡಿಯೋದಾಗ ಡಾಲರ್ ಬಂದು ಕೂತು ಉಪಯೋಗ ಏನು ರೀ, ನಮ್ಮ ಅಕೌಂಟಿಗೆ ಬರಬೇಕಲ್ಲ. ನನಗೂ ಭಾಳ ಜನ ಹೇಳಿದ್ರು, ಅಕ್ಕ ನೀವು ಯಾಕೆ ಇಷ್ಟು ಟೈಮ್ ತೊಗೊಳತ್ತೀರಿ, ಇನ್ನೂ ಯಾಕೆ ನೀವು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿಲ್ಲ, ನೀವು ಯಾರಿಗಾರು ಕೇಳ್ರಿ ತಂದರು. ನಾನು ಒಂದಷ್ಟು ಜನರ ವಿಡಿಯೋ ನೋಡಿದೆ, 1 ತಿಂಗಳ ತನಕ ಬರೋಂಗಿಲ್ಲ ತಿಳಿದ್ರು. ಹಾಗಾಗಿ ನಾನು ವೇಟ್ ಮಾಡಿದೆ. 1 ತಿಂಗಳು ಆಗ್ಲಕ್ಕೆ ಮತ್ತು ಇನ್ನೂ ಬರಲಾಗೈತಿ ಅಂದರೆ ಏನೋ ಪ್ರಾಬ್ಲಮ್ ಆಗ್ಯದಿದ್ದು. ಇರಲಿ, ಒಂದು ಸಾರಿ ಯಾರಿಗಾರ ಕೇಳಿದ್ರೈತೆ ಹೇಳಿ ನಾನು ಕೇಳಿದ್ಮೇಲೆ ಅವರು ಆಯಿತು ನಾನು ಚೆಕ್ ಮಾಡಿ ನೋಡ್ತೀನಿ ರೀ ಅಂತ ಹೇಳಿದ್ರು. ಚೆಕ್ ಮಾಡಿ ನೋಡ್ಯಾರ, ಪ್ರಾಬ್ಲಮ್ ಸಣ್ಣದಂತೂ ಅಲ್ಲ, ದೊಡ್ಡದೇ ಐತೆ ಅಂತ. ಪಾಪ ಅವ್ರು ನನ್ನ ಸಲುವಾಗಿ ಭಾಳ ಟೈಮ್ ತೊಗೊಂಡು, ಬಹುಶಃ ಬೇರೆದವ್ರದ್ದೆಲ್ಲ ಸಣ್ಣ ಪ್ರಾಬ್ಲಮ್ ಇರ್ಬೋದು, ನಂದು ಭಾಳ ದೊಡ್ಡದೇ ಐತೆ ಅನ್ನಿಸ್ತೈತಿ. ವಾಟ್ಸಪ್ನಲ್ಲಿ ಅವ್ರು ವಾಯ್ಸ್ ಮೆಸೇಜ್ ಹಾಕೋದು, ಅವ್ರು ಏನು ಕೇಳ್ತಾರೆ ಅದಕ್ಕೆ ನಾವು ಒಳ್ಳೆ ಆನ್ಸರ್ ಮಾಡೋದು. ಆಮೇಲೆ ಇನ್ನೊಂದೇನು ವಿಷಯ ಅಂದ್ರೆ, ನನ್ನ ಮಕ್ಕಳ ಜೊತೆ ನನಗೆ ಅವ್ರು ಕೇಳಿದ ಕ್ವಶನ್ಗೆ ಆನ್ಸರೇ ಮಾಡೋಕ್ಕಾಗ್ತಿದ್ದಿಲ್ಲ. ಅವ್ರು ಕೇಳಿದ್ರು, ಅಕ್ಕ ಹೆಂಗೆ ಅಪ್ಲೈ ಮಾಡಿದ್ರಿ, ಏನೇನಾರು ತಪ್ಪು ಮಾಡಿರೇನು ಅಂತಂದ್ರೆ ನನಗೆ ಅದೇನು ನೆನಪೇ ಇಲ್ಲ. ಖರೆ ಹೇಳ್ಬೇಕಂದ್ರೆ ನಾನು ಗೂಗಲ್ ಇದು ID ಏನು ಇರ್ತೈತಲ್ಲ, ಅಂದ್ರೆ ಏನಂತಾರೆ ಪಾಸ್ವರ್ಡ್ ಅಂತಾರಲ್ಲ, ಅದು ಸಹಿತ ನೆನಪಿರಲಿಲ್ಲ. ಮತ್ತು ಹೊಳ್ಳಿ ವಾಪಸ್ ಉಲ್ಟಾ ಪಾಸ್ವರ್ಡ್ ಎಲ್ಲ ಅವರೇ ಮಾಡಿಕೊಟ್ರು. ಈಗ ಅದು ಹೋಗಲಿ ಬಿಡ್ರಿ, ಪಾಸ್ವರ್ಡ್ ಅದೆಲ್ಲ ಮಾಡಿದ್ರೆ ಎಲ್ಲನೂ ಆಗೋಯ್ತು. ಆದರೆ ಅಪ್ಲೈ ಮಾಡುವಾಗ ನೀವೇನಾರ ತಪ್ಪು ಮಾಡಿರೇನು, ಯಾವ ಬಟನ್ ಕ್ಲಿಕ್ ಮಾಡಿರಿ ಅದೆಲ್ಲ ಕೇಳಕತ್ರು. ನನಗೆ ಅದೆಲ್ಲ ನೆನಪೇ ಇಲ್ಲ. ಅದೇ ನಾ ಹಂಗೆ ಅದು ಹೆಂಗೆ ಕೇಳ್ಕೊತ ಹೋಗಿದ್ದೆ ಹಂಗೆಲ್ಲ ಅಪ್ಲೈ ಮಾಡ್ಕೊತ ಹೋಗೀನಿ. ಅದರ ಅರ್ಥ ಏನು ಗೊತ್ತಿಲ್ಲ, ಸುಡುಗಾಡು ಗೊತ್ತಿಲ್ಲ. ಹಾಗಾಗಿ ಅದು ಆ್ಯಡ್ಸೆನ್ಸ್ ಪಿನ್ನೇ ಬರಲಿಲ್ಲ. ಅದಕ್ಕೆ ಹೇಳಕತ್ತೀನಿ, ನಾನು ಮಾಡಿದ ತಪ್ಪ ನೀವು ಮಾಡೋಕ್ಕೆ ಹೋಗಬೇಡ್ರಿ. ಏನೋ ಒಂದು ಸ್ವಲ್ಪ ಅಮೌಂಟ್ ತೊಗೊಳಲ್ಲಕ್ಕ, ಯಾರೇ ಭಾಳ ಪರ್ಫೆಕ್ಟಾಗಿ ಕಲ್ತವ್ರು ಅಥವಾ ಇದೇ ಫೀಲ್ಡ್ ಒಳಗೆ ಇರ್ತಾರಲ್ಲ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಈ ಥರ ಎಲ್ಲ ಪ್ರಾಬ್ಲಮ್ಗಳು.
ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡೋರು ಇರ್ತಾರಲ್ಲ, ಕೆಲವೊಂದಷ್ಟು ಅಮೌಂಟ್ಗಳು ತೊಗೊಳ್ಳೋಲ್ಲ. ಯಾಕಂದ್ರೆ ಅದು ನಮ್ಗೆ ಕಡೆ ತನಕ ನಮ್ಮ ಚಾನಲ್ ಸೇಫಾಗಿ ಉಳಿತೈತಿ ಮತ್ತು ನಮ್ದು ಅರ್ನಿಂಗ್ ಪ್ರತಿ ತಿಂಗಳು ಬರ್ತಿರ್ತದೆ. ನಾನು ಮಾಡಿದ ತಪ್ಪು ನೀವು ಮಾಡಬಾರ್ದೆ ಅನ್ನೋ ಸಲುವಾಗಿ ಹೇಳಕತ್ತೀನಿ. ನಿಮ್ಗೆ ಪರ್ಫೆಕ್ಟಾಗಿ ಬರ್ತಿತ್ತಂದ್ರೆ ನೀವು ಮಾಡಿರಿ, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ ಬಿಲ್ಕುಲ್. ಬೇರೆ ಯಾರಿದ್ದಾರೆ ದುಡ್ಡು ತೊಗೊಳಕ್ಕೆ ಅವರಿಂದಾನೇ ಮಾಡಿಸ್ರಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಇನ್ನೂ ಚಾನಲ್ ಅಂದ್ರೆ ಗೂಗಲ್ ಆ್ಯಡ್ಸೆನ್ಸ್ ಬರ್ಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ತೊಗೋತಾ ಅಂತ ಹೇಳ್ಯಾರ. ಅಂದ್ರೆ ಒಂದು ಸ್ವಲ್ಪ ಟೈಮ್ ಬೇಕಕ್ಕ, ದೊಡ್ಡ ಪ್ರಾಬ್ಲಮ್ ಆಗೈತೆ ಅಂತ ಹೇಳ್ಯಾರ. ಹಾಗಾಗಿ ಇನ್ನೂ ಸ್ವಲ್ಪ ಕಾಯ್ಲಿಕ್ಕತ್ತೀನಿ. ಇಷ್ಟು ದಿನ ಕಾಯ್ದೀನಿ ಅಂತ ಪಾಪ ಅವರೆಲ್ಲ ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ. ಒಂದೆರಡು ದಿನ ಟೈಮ್ ತೊಗೋತೀನಿ ಅಂತ ಹೇಳ್ಯಾರ. ಇರಲಿ, ಒಟ್ಟು ಸುದ್ದು ಮಾಡಿ ಕೊಡ್ತಾರಂತ ಅಂದ್ಕೊಂಡಿನಿ. ಇನ್ನೂ ನನ್ನ ಹಣೆ ಬರದಾಗ ಏನೇನದು ಗೊತ್ತಿಲ್ಲ, ಆಗ್ಲೈತಿ ಕೇಳಾಕತ್ತೀನಿ ಅಷ್ಟೇ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ನಾನು ನನ್ನ ಮಗನಿಗೆ ಆರಾಮಿಲ್ಲಾರ ಸಲುವಾಗಿ ಈ ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಲೈವ್ ವಿಡಿಯೋನು ಮಾಡೋಕ್ಕಾಗಲಿಲ್ಲ. 3 ಮಕ್ಕಳಿಗೆ ಆರಾಮಿರಲಿಲ್ಲ, ಹಾಗಾಗಿ ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಇನ್ನು ಮುಂದೆ ಮತ್ತೆ ಕಂಟಿನ್ಯೂ ಆಗಿ ಬರ್ತೈತಿ. ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನನ್ನ ಚಾನಲ್ಗೆ ಯಾರು ಮೊದಲನೇ ಸಾರಿ ಬಂದಿದ್ದರಿಂದ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿರಿ. ಎಲ್ಲ ವಿಡಿಯೋಗಳನ್ನು ನೋಡಿರಿ, ಸ್ಕಿಪ್ ಮಾಡಲಾರ್ದೆ. ಹಾಗೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿರಿ. ನಿಮ್ಮ ಬೆಂಬಲ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ರಿಗೂ. ಇನ್ನೊಮ್ಮೆ